ವಾಲ್ಮೀಕಿ ಸಮಾಜಕ್ಕೆ ಅವಹೇಳನ ರಮೇಶ್ ಕತ್ತಿಗೆ ವಾಲ್ಮೀಕಿ ಸಮಾಜವನ್ನು ಅವಹೇಳನ ಮಾಡಿದ ರಮೇಶ್ ಕತ್ತಿಗೆ ಬೇಕೇ ಬೇಕು. ಮಾತಾಡ್ಬೇಕಂತಂದ್ರೆ ನಮ್ಮ ಗೋಕಾಕ್ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ಲಿಂಗಾಯತ ಸಮಾಜದವರು ಇಷ್ಟು ಒಳ್ಳೆಯವ್ರದಾರು, ಇಷ್ಟು ಸುಸಜ್ಜಿತದಾರು, ಅವ್ರ ಬಾಯಿಂದ ಎಂದೂ ಹೊರಡು ಶಬ್ದನ ಇಲ್ಲಿ ಕೇಳಿಲ್ಲ. ಆದ್ರೆ ರಮೇಶ್ ಕತ್ತಿ ಅವರು ಒಳ್ಳೆಯ ಸಂಸ್ಕಾರದೊಳಗೆ ಹುಟ್ಟಿಕೊಂಡು ಅವರಲ್ಲಿ ಬರ್ತಕ್ಕಂಥ ಅವ್ಯಾಸ ಶಬ್ದಗಳು ಬರಬಾರ್ದು. ಆ ನಿಟ್ಟಿನೊಳಗೆ ವೈಯಕ್ತಿಕವಾಗಿ ಈ ಮಾಜಿ ಸಂಸದರಾಗಿದ್ರು ಕೂಡ ಒಂದು ವಾಲ್ಮೀಕಿ ಸಮಾಜಕ್ಕೆ ನೇರವಾಗಿ ಜಾತಿಯಾಗಿ ಮಾತಾಡ್ತಾರೆ ಮಹಾ ತಪ್ಪಾಗ್ತೈತಿ. ಅದನ್ನು ನಾವು ಖಂಡಿಸ್ತೀವಿ. ಕೂಡಲೇ ಅವ್ರ ಇದ್ರ ಬಗ್ಗೆ ನಮ್ಮ ಜಿಲ್ಲಾದ್ಯಂತ ಹೋಗಿ ಎಲ್ಲ ಕಡೆ ಕ್ಷಮೆ ಕೇಳ್ಕೊಳ್ಳುವಂತೆ ವ್ಯವಸ್ಥೆ ಆಗಬೇಕು. ಯಾಕಂದ್ರೆ ನಮ್ಮಲ್ಲಿ ಕ್ಷೇತ್ರದೊಳಗೆ ಲಿಂಗಾಯತ ಸಮಾಜ ಎಷ್ಟು ಒಳ್ಳೆಯವ್ರದಾರ, ಒಂದು ಶಬ್ದ ಮಾತಾಡಂಗಿಲ್ಲ, ಅವ್ಯಾಸ ಶಬ್ದ ಬರಂಗಿಲ್ಲ ಅವ್ರ ಕಡೆಯಿಂದ. ಅಂತಾರ ಲಿಂಗಾಯತ ಸಮಾಜಕ್ಕೆ ಅವಮಾನ ಮಾಡ್ತಾರ. ಅವ್ರು ಮಾತಾಡಿ ಲಿಂಗಾಯತ ಸಮಾಜ ಅವ್ರೊಬ್ರು ಮಾಡಿ ಎಲ್ಲರಿಗೂ ತೊಂದರೆ ಕೊಡೋಂಗೆ ಮಾಡ್ತಾರೋ. ಅದಕ್ಕೆ ಆ ನಿಟ್ಟಿನೊಳಗೆ ಅವ್ರು ಇದನ್ನ ಬಗ್ಗೆ ಕ್ಷಮೆ ಕೇಳ್ಬೇಕಂತ ನನ್ನ ವಿನಂತಿ.